ಸೊ ಏನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇನ್ನೇನು 2025 ಕೂಡ ಮುಗಿತಾ ಬಂತು. ಸೊ ಸಕ್ಸಸ್ಫುಲ್ಲಾಗಿ 2025ನ ಎಲ್ಲರೂ ಹಾಳು ಮಾಡ್ಕೊಂಡ್ವಿ. ಸೊ ಇವಾಗ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡೋಣ, ಗೋವಾಗೆ ಹೋಗೋಣ, ಟ್ರಿಪ್ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ಪ್ಲ್ಯಾನಿಂಗ್ ಕೂಡ ಮಾಡ್ತಾಯಿದ್ವಿ. ಸೊ 2025 ಮುಗೀತು, 2026 ಬರುತ್ತೆ ಅನ್ನೋ ಅಂದರೆ ಒಂದು ಖುಷಿಲಿ ಎಲ್ಲರೂ ಪಾರ್ಟಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಒಂದು ಯೋಚನೆ ಯಾರೂ ಮಾಡ್ತಾಯಿಲ್ಲ. ನಮ್ಮ ತಂದೆ ತಾಯಿಗೂ ವಯಸ್ಸಾಯಿತು ಮತ್ತು ನಮಗೂ ವಯಸ್ಸಾಯಿತು ಅಂತ. ಸೊ 2025 ವೇಸ್ಟ್ ಮಾಡಿದ್ವಿ. ಅಟ್ಲೀಸ್ಟ್ 2026 ಏನಾದರೂ ರೆಸೊಲ್ಯೂಷನ್ಸ್ ಮಾಡ್ಕೊಳ್ಳೋಣ ಅಂತ ಯಾರೂ ಯೋಚನೆ ಕೂಡ ಮಾಡ್ತಿಲ್ಲ. ಸೊ ಒಂದು ತುಂಬ ದುಃಖಕರ, ಅದೊಂದು ತುಂಬ ದುಃಖ ಆಗ್ತಕ್ಕಂಥ ವಿಷಯ. ಸೊ ಹಂಗಾಗಿ ಎಲ್ಲರೂ ಮಾಡೋ ಥರ ನಾವು ಮಾಡೋದಲ್ಲ. ಸೊ ನಾವೇನೋ ಸ್ವಲ್ಪ ಡಿಫ್ರೆಂಟಾಗಿರೋಣ. ಕೇವಲ 2026ನ ಪಾರ್ಟಿ ಮಾಡೋದು, ಎಣ್ಣೆ ಹೊಡೆಯೋದು ಅಥವಾ ಇನ್ನೊಂದು ಕೆಟ್ಟ ದುರಭ್ಯಾಸಗಳನ್ನು ಅಳವಡಿಸೋದ್ರ ಮೂಲಕ ಆಚರಿಸೋದಲ್ಲ. ಸೊ ಕೆಲವೊಂದು ಲೈಫಲ್ಲಿ ನಮ್ಮದೇ ಆಗಿರ್ತಕ್ಕಂಥ ರೆಸೊಲ್ಯೂಷನ್ಸ್ ಇಟ್ಕೊಳ್ಳೋದಾಗಿರ್ಬೋದು, ಏಮ್ ಇಟ್ಕೊಳ್ಳೋದು, ಅಥವಾ 2026ಕ್ಕೆ ಈ ಥರ ಆಗ್ತೀನಿ, ಈ ಥರ ಒಂದು ಏನಾದರೂ ಸಕ್ಸಸ್ಫುಲ್ ಆಗ್ತೀನಿ, ಅಥವಾ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಏನಾದರೂ ಒಂದು ಹೊಸ್ತಂತೆ ಏನಾದರೂ ಮಾಡ್ತೀನಿ, 2026ನ ನನ್ನ ಲೈಫಲ್ಲಿ ಒಂದು ಈ ಥರ ಚೇಂಜಸ್ ಮಾಡ್ಕೊತೀನಿ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. 2026ಕ್ಕೆ ಪಾರ್ಟಿ ಮಾಡೋದು, ಲೇಟ್ ನೈಟೆಲ್ಲ ಡ್ರಿಂಕ್ಸ್ ಮಾಡೋದು, ಸೊ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು, ಈ ಥರ ಮಾಡಿಕೊಂಡು 2026ಕ್ಕೆ ಕಾಲಿಡೋಕ್ಕೆ ಮುಂಚೆನೇ ನಿಮ್ಮ ಲೈಫ್ ನೀವು ಹಾಳು ಮಾಡ್ಕೊಳ್ಳೋ ಬದಲು ಸೊ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತೀವಂತ ಒಂದು ರೆಸೊಲ್ಯೂಷನ್ಸ್ ಇಟ್ಕೊಂಡು ನಿಮ್ಮ ಲೈಫ್ನ ಒಂಥರ ಬ್ಯೂಟಿಫುಲ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ಹಂಗಾಗಿ ಎಲ್ಲರೂ ಕೂಡ ನಿಮ್ಮ ಲೈಫ್ನ ಸ್ವಲ್ಪ 2026ರಲ್ಲಿ ಸ್ವಲ್ಪ ಸೇಫ್ಟಿಯಾಗಿ ಹುಷಾರಾಗಿ ಲೈಫ್ನ ಲೀಡ್ ಮಾಡೋಣ. ಸೊ ಯಾರು ಕೂಡ ದುರಭ್ಯಾಸಗಳಿಗೆ ಅಥವಾ ದುಶ್ಚಟಗಳಿಗೆ ಬಲಿಯಾಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ಇದೇ ಥರ ವೀಡಿಯೋಸ್ನ ಮತ್ತೆ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ಈ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. 100% 2026ಕ್ಕೆ ಎಲ್ಲರೂ ಪಾರ್ಟಿ ಮಾಡಿ ಮನೆಗೆ ಹೋಗ್ಬೇಕಾದ್ರೆ 100% ಎಲ್ಲರೂ ಹೆಲ್ಮೆಟ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಧರಿಸಿ. ಸೊ ಯಾಕಂದರೆ ನಿಮ್ಮ ಜೀವ ನಿಮ್ಮ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಸೊ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಕುಟುಂಬ ಇರುತ್ತೆ. ಸೊ ಹಾಗಾಗಿ 2026ರಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಂಡ್ರಿ, ಯಾರು ಕುಡಿದು ಡ್ರಿಂಕ್ಸ್ ಮಾಡಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್.